ಎಲ್ಲರಿಗೂ ನನ್ನ ನಮಸ್ಕಾರಗಳು. ವೇದಿಕೆ ಮೇಲೆ ಸಾಕಷ್ಟು ನನ್ನ ತಾಯಿ ತಂದೆಯರ ಸಮಾನ, ಮಾವದರ ಸಮಾನ ಎಲ್ಲ ಕೂತಿದ್ದೀರಾ. ನಮ್ಮ ತಂದೆ ನನಗೇನು ಕೊಟ್ಟೋಗಿದ್ದಾನೋ ಗೊತ್ತಿಲ್ಲ, ಈ ಪ್ರೀತಿ ನಮಗೆ ಕೊಟ್ಟೋಗಿದ್ದಾನೆ. 40 ವರ್ಷ ಸತತ ಹೋರಾಟ ಮಾಡಿ ಶ್ರದ್ಧೆಯಿಂದ ನಿರಂತರ ಹೋರಾಟ ಮಾಡಿ 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 ಏನು ನಮ್ಮ ತಂದೆಯವರ ಒಂದು ಗುರು ಮನಸ್ಸಿನಿಂದ ಪೂಜೆ ಮಾಡ್ತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯವರು ಬಸವ ಕಲ್ಯಾಣ ನಗರಕ್ಕೆ ಆಗಮಿಸುತ್ತಿದ್ದಾರೆ. ಬಹುಶಃ ಇದು ನಮ್ಮ ತಂದೆಯ ಕೂಗೆ ಅಂತ ನಾನು ಭಾವಿಸುತ್ತೇನೆ. ನಮ್ಮ ತಂದೆಯವರ ನಡಿಗೆ ನೀವೆಲ್ಲ ಕಂಡಂತೆ 40 ವರ್ಷಗಳಿಂದ ನೀವು ಅವ್ರಿಗೆ ಅವಕಾಶ ಕೊಟ್ಟರೆ. 2013ರಲ್ಲೂ ಕೂಡ ಅವರು ಚುನಾವಣೆ ಸ್ಪರ್ಧಿಸಿದ್ರು. ಅದರಲ್ಲಿ ಕೆಲವು ಮತಾಂತರದಿಂದ ಅವರು ಸೋಲನ್ನು ಅನುಭವಿಸಿದ್ರು. ಆದರೂ ಕೂಡ ಅವರು ಅವರ ಹೋರಾಟವನ್ನು ನಿಲ್ಲಿಸದೆ ಸತತವಾಗಿ ನಿಮ್ಮೆಲ್ಲರ ಭರವಸೆಯನ್ನು ಈಡೇರಿಸುತ್ತಾ ದಿನನಿತ್ಯ ಹೋರಾಟ ಮಾಡಿದ್ದಕ್ಕೆ ಬಸವ ಕಲ್ಯಾಣ ಮತಕ್ಷೇತ್ರವು ಅವರಿಗೆ ನಿರಂತರ 18,000 ಮತಾಂತರದಿಂದ ಗೆಲುವನ್ನು ಕೊಟ್ಟಿತ್ತು. ಹಾಗೆ ಅದೇ ರೀತಿ ಅವರು ಕೂಡ ಪಕ್ಷದ ನಿಷ್ಠೆಯಾಗಿ ಸಿದ್ದರಾಮಯ್ಯ ಅವರ ಪರವಾಗಿ ಕಟ್ಟ ಬೆಂಬಲಿಗಾಗಿ ನಮ್ಮ ತಂದೆಯವರಿಗೆ ಚುನಾವಣೆ ಗೆದ್ದ ನಂತರ ಆಪರೇಷನ್ ಕಮಲ್ ನಡೆತಕ್ಕಂಥ ಸಂದರ್ಭದಲ್ಲಿ ಸುಮಾರು 50ರಿಂದ 100 ಕೋಟಿವರೆಗೂ ಮಾರಾಟಕ್ಕೆ ಅವಕಾಶ ಇತ್ತು. ಬಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮ ತಂದೆ 40 ವರ್ಷದಿಂದ ಹೋರಾಟಕ್ಕೆ ಬಲಿಯಾದರೂ ಹೊರತಾಗಿ ಮಾರಾಟಕ್ಕೆ ಬಲಿಯಾಗಲಿಲ್ಲ. ಅವರು 100 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. 100 ಕೋಟಿ ಎಡಗಾಲಿಂದ ಒದ್ದು ಕಾಂಗ್ರೆಸ್ ಪಕ್ಷವನ್ನು ನಿಷ್ಠೆಯಿಂದ ನಂಬಿ ಅವರ ಗುರುವಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನ ತನ್ನ ಆರಾಧ್ಯ ದೈವ ಎಂದು ಪೂಜಿಸಿ ಅವರು ಕೊರೋನಾ ವಿರುದ್ಧ ಯಾವುದೇ ರೋಗಕ್ಕೆ ಅಂಜಲಾರದೆ ಕೊರೋನಾ ವಿರುದ್ಧ ಪ್ರತಿಯೊಬ್ಬ ಬಡವರ ಮನೆಗೆ, ರೈತರ ಮನೆಗೆ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಸುಮಾರು 45,000 ಕುಟುಂಬಗಳಿಗೆ ರಾಷನ್ ಕಿಟ್ಟನ್ನು ಹಂಚುತ್ತಾ ಮೂಲಕ ನಮ್ಮೆಲ್ಲರಿಗೂ ಅವರು ಮಾಸ್ಕ್ ಹಾಕೋರಿ, ಸ್ಯಾನಿಟೈಸರ್ ಯೂಸ್ ಮಾಡ್ರಿ ಅಂತ ಹೇಳಿ ಎಲ್ಲರಿಗೆ ಎಚ್ಚರಿಸಿಕೊಳ್ತಾ ಅವರೇ ಮೈಮರೆತು ಅದನ್ನು ಒಂದು ಹೋರಾಟಕ್ಕೆ ಪ್ರಾಣವನ್ನು ಕಳೆದುಕೊಂಡರು ಹೊರತಾಗಿ ಅವರು ಯಾವತ್ತೂ ಮಾರಾಟಕ್ಕೆ ಶರಣಾಗಲಿಲ್ಲ. ಸೊ ಅಂಥವರ ಮಗನಾಗಿ ನಾನು ಇಂದು ಅವರ ಹೋರಾಟವನ್ನು ಮುಂದೆ ಹೊರಿಸುತ್ತೇನೆ. ಅದು ಎಂಥ ಬಲಿಷ್ಠವಾದ ಶಕ್ತಿ ಬಂದರೂ ಕೂಡ ನಾನು ಅಂಜುವುದಿಲ್ಲ. ನಾನಿವತ್ತು ನನ್ನ ಪರವಾಗಿ ನಿಂತಿಲ್ಲ, ನಿಮ್ಮೆಲ್ಲರ ಸಹಕಾರ ತಗೊಂಡು ನಮ್ಮ ತಾಯಿ ಪರವಾಗಿ ನಿಂತಿದ್ದೀನಿ. ಆ ತಾಯಿ ಒಂದು ಕೊಡುತ್ತಾ ನಮ್ಮ ತಂದೆ ನನಗೇನು ಕೊಟ್ಟು ಹೋಗದೆ ಇರ್ಬೋದು, ನಿಮ್ಮಂಥ ಒಳ್ಳೆ ಕುಟುಂಬ ಕೊಟ್ಟಿದ್ದಾರೆ, ನನಗೆ ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ, ಹಾಗೂ ಅವ್ರ ಆಶೀರ್ವಾದ ನನಗೆ ಯಾವತ್ತೂ ಇದೆ. ಅವರ ಆಶೀರ್ವಾದ ಇವರವರೆಗೂ, ನನ್ನ ಕೊನೆ ಉಸಿರುವರೆಗೂ ನಾನು ಬಸವ ಕಲ್ಯಾಣ ಮತಕ್ಷೇತ್ರದ ಜನತೆಯ ಸೇವೆ ಮಾಡುತ್ತಾನೆ ಇರ್ತೀನಿ. ಸದಾಕಾಲ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀನಿ. ಹಾಗೂ ಸಿದ್ದರಾಮಯ್ಯ ಸಾಹೇಬರು ನಾನು ಅಡಿಗರು ಯಾವತ್ತೂ ದಾಟುವುದಿಲ್ಲ. ಇಂದು ಅವರು ನಮ್ಮ ತಂದೆಯ ಸಮಾನರಂತೆ ಇವತ್ತು ಏನೋ ಒಂದು ಸಂತಸ. ನನ್ನ ತಂದೆ ಕಳ್ಕೊಂಡಿರ್ಬೋದು, ಸಿದ್ದರಾಮಯ್ಯ ನನ್ನ ತಂದೆ ಸಮಾನರಿದ್ದಾರೆ. ಈ ಒಂದು ಭಾಗ್ಯವನ್ನು ನಂಬುತ್ತಾ ನಾವೆಲ್ಲರೂ ಅವ್ರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಬೇಕು. ಬಹುಶಃ ನಮ್ಮ ತಂದೆ ಇವತ್ತು ಜೀವಂತ ಇದ್ದರೆ ಅದು ಬೇರೆ ರೀತಿಯ ಸ್ವಾಗತವಿರ್ತಿತ್ತು. ದುರ್ದೈವ ನಂದು, ನಾವೆಲ್ಲ ಅವ್ರನ್ನೆಲ್ಲ ಕಳ್ಕೋಬೇಕಾಯ್ತು. ಬಹಳಷ್ಟು ಕನಸು ಕಟ್ಕೊಂಡಿದ್ರು. ಕೊನೆಗಾಲದಲ್ಲಿ ಅವ್ರು ನನ್ನ ಬಗ್ಗೆ ಬಹಳ ಒಂದು ವಿನಯಕ ಒಂದು ಭಾವನೆ ನನ್ನ ಮೇಲೆ ಮೂಡಿತ್ತು. ಬಟ್ ವಿಧಿಯ ದುರ್ದೈವ ನಾವು ಅವರನ್ನೆಲ್ಲ ಕಳ್ಕೊಂಡಿದ್ದೀವಿ. ಬಟ್ ಅವರ ಸಿದ್ಧಾಂತ, ಅವರು ಒಂದು ಏನು ಪಾಲನೆ ಇದೆ, ಅವರು ಬಡವರ ಹೋರಾಟ ಹೇಗೆ ಒಂದು ಮಂಡು ಧೈರ್ಯದಿಂದ ಅವರು ಮುಂದೆ ಬಂದಿದ್ರು, ಅದೇ ರೀತಿ ನಾನು ಮುಂದೆ ನುಗ್ತೀನಿ. ನಿಮ್ಮೆಲ್ಲ ಸಹಕಾರ ಇರಲಿ. ಯಾವತ್ತಿಗೂ ನಮ್ಮ ತಂದೆ ನನ್ನ ಜೊತೆ ಇಲ್ಲ ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ಎಂದೆಂದಿಗೂ ನಮ್ಮ ತಂದೆ ನನ್ನ ಬೆನ್ನೆಲುಬಾಗಿದ್ದಾರೆ, ಇರ್ತಾರೆ, ಇನ್ನು ಮುಂದಕ್ಕೆ ಇರ್ತಾರೆ. ಮುಂದಕ್ಕೆ ನಾನು ಹೇಳ್ತೀನಿ, ನಾನು ಕೂಡ ಮೇಲೆ ಹೋಗ್ಬೇಕಂದ್ರೆ ಒಂದು ಶಾಸಕನಾಗೆ ಮೇಲೆ ಹೋಗ್ತೀನಿ. ಹೇಗೆ ದೇವರಾಜ ಅರಸ ಹತ್ರ ನಮ್ಮ ತಂದೆ ಒಂದು ಸಂಕಲ್ಪ ತೊಟ್ಟು ನಾನು ಶಾಸಕನಾಗೆ ಮೇಲೆ ಬರ್ತೀನಿ ಅಂತ ತಿಳಿದಿದ್ರು. ನಾನು ಬಸವ ಕಲ್ಯಾಣ ಮತಕ್ಷೇತ್ರದಿಂದ ಒಬ್ಬ ಶಾಸಕನಾಗೆ ಮೇಲೆ ಹೋಗ್ತೀನಿ ಅಂತ ಈ ಮುಖಾಂತರ ಈ ತಿಪ್ರಾಂತ್ ಈ ನಮ್ಮ ಒಂದು ತಂದೆಯ ಒಂದು ಹೋಮ್ ಪಿಚ್ಚಿಂದ ನಾನು ನಿಮ್ಮೆಲ್ಲರಿಗೂ ಒಂದು ಕಳಕಳಿಯಿಂದ ಹೇಳಿಕೊಳ್ಳುತ್ತಿದ್ದೇನೆ. ಜಾಸ್ತಿ ಏನಾದರೂ ಅಗೌರವದಿಂದ ಮಾತುಗಳನ್ನು ಆಡಿದರೆ ನನ್ನನ್ನು ಕ್ಷಮಿಸಿ. ಇವತ್ತೊಂದು ದಿವಸ ನಮ್ಮೆಲ್ಲ ಒಂದು ಕೂಗಿಗೆ ಬಂದು ನೀವೆಲ್ಲ ನಮ್ಮ ಪಾಲಿಗೆ ನಿಂತಿದ್ದೀರಾ. ನಾನು ಬಸವ ಕಲ್ಯಾಣ ಮತಕ್ಷೇತ್ರದ ಜನರಿಗೆ ಆಭಾರವನ್ನು ತಲೆಯನ್ನು ಬಾಗಿಸುತ್ತಾ ಎಲ್ಲರಿಗೂ ಗಣತಂತ್ರ ರಾಜ್ಯೋತ್ಸವದ ಶುಭಾಶಯನ್ನು ಕೋರುತ್ತಾ ನೀವೆಲ್ಲರಿಗೂ ನನ್ನ ಆಶೀರ್ವಾದ ಕೇಳ್ಕೊತೀನಿ. ಧನ್ಯವಾದ. ಮಾಲಾ ಬಿ ನಾರಾಯಣ ಅವ್ರಿಗೆ
ಗೌತಮ್ ಅವರು ತಮ್ಮ ಮನದಾಳದ ಮಾತು ವಿರೋಧ ಪಕ್ಷದ ನಾಯಕರಾದಂತಹ ನಮ್ಮ ದಿವಂಗತ ಬಿ ನಾರಾಯಣರವರಿಗೆ ಗುರು ಹಾಗೂ ಆಪ್ತರಲ್ಲಿ ಪರಮಾಪ್ತರಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಬಸವ ಕಲ್ಯಾಣಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಒಂದು ಸುಸಂದರ್ಭದಲ್ಲಿ ಇವತ್ತು ಬಿ ನಾರಾಯಣರವರ ಅಭಿಮಾನಿಗಳಾಗಲಿ, ಮಾಲಾ ಬಿ ನಾರಾಯಣ ತಾಯಿಯವರ ಒಂದು ಬೆಂಬಲ ಆಗಲಿ, ಗೌತಮ್ ಬಿ ನಾರಾಯಣರ ಒಂದು ಮಿತ್ರ ಮಂಡಳಿ ಆಗಲಿ, ಇಲ್ಲಿ ಯಾವುದೇ ದುಡ್ಡು ಕೊಟ್ಟು, ಗಾಡಿ ಕೊಟ್ಟು, ಗೋರ ಕೊಟ್ಟು ಕರ್ಸ್ಕೊಂಡು ಜನ ಯಾರು ಬಂದಿಲ್ಲ. ಈ ವಿಷಯನ ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದ್ರೆ, ನಾನು ಬೇರೆ ಕಡೆ ಬೇರೆ ಬೇರೆ ಟಿಕೆಟ್ ಆಕಾಂಕ್ಷಿಗಳು ಇದ್ದಿರ್ಬೋದು, ಅವ್ರ ಬಳಿ ದುಡ್ಡಿನ ತಯಾರಿ ಇದ್ದಿರ್ಬೋದು. ಇವತ್ತು ಅವರು ಏನೇ ಬಂಡವಾಳಶಾಹಿಗಳು ಬಂದು ಇವತ್ತು ಇದು ಬಸವ ಕಲ್ಯಾಣದಲ್ಲಿ ಅನ್ನನೇ ಕುದಿತುದು, ಉಸುಕು ಕುದಿಯೋದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮಗೆ ಬಹಳ ದುಃಖದ ಸಂಗತಿ ಇದೆ. ಬಿ ನಾರಾಯಣರವರು ಇವತ್ತು ಒಂದು ಬಡ ಕುಟುಂಬದಿಂದ ಒಂದು ಸಂಘರ್ಷದ ದಾರಿಯಲ್ಲೇ ಸುಮಾರು 4 ದಶಕಗಳ ಸಾಗಿ ಬಂದು ಇವತ್ತು ಹಿಸ್ಟ್ರಿ ಮಾಡಿ ಇದೇ ಅಣ್ಣ ಬಸವಣ್ಣನವರ ನಾಡಿನಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದಂತಹ ಒಂದು ಪುರುಷ ಯಾರಾದ್ರೂ ಇದ್ರೆ ಸನ್ಮಾನ್ಯ ಶ್ರೀ ದಿವಂಗತ ಬಿ ನಾರಾಯಣರವರು. ಇವತ್ತು ನಾನು ಒಂದು ಲಿಂಗಾಯತ್ ಕಮ್ಯುನಿಟಿಯಿಂದ ಬಿಲಾಂಗ್ ಮಾಡ್ತೀನಿ. ಇವತ್ತು ಸುಮಾರು ಜನ MLAಗಳು ಲಿಂಗಾಯತರು ಮಿನಿಸ್ಟರ್ ಆಗಿ ಹೋಗಿದ್ದಾರೆ. ವಿಧಾನಸೌಧದಲ್ಲಿ ಯಾರೂ ಕೂಡ ಬಸವಣ್ಣನವರ ಒಂದು ಅಕ್ಷರ ಶ ಅನ್ನಂತ ಅಕ್ಷರ ಯಾರೂ ತೆಗೆದುಕೊಂಡಿಲ್ಲ. ಇವತ್ತು ಒಂದು ದಲಿತ ಬ್ಯಾಕ್ವರ್ಡ್ ಕುಟುಂಬದಲ್ಲಿ ಜನ್ಮ ತಾಳಿ ಅವರು ಬಸವ ಕಲ್ಯಾಣ ಒಂದು ನಾಡಿನ ಒಂದು ಶೋಷಿತ ಜನಾಂಗಕ್ಕೆ, ಬಡವರಿಗಾಗಿ ಹಗಲಿರುಳು ಶ್ರಮಿಸುವಂತ ಒಂದು ಏನು ಜೀವಿಗಳಿರ್ತಾರೆ ಅವರಿಗೆ ಮೇಲೆತ್ತುವಂತ ಕೆಲಸ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಮಾಡಿದರೆ, ಇವತ್ತು 21ನೇ ಶತಮಾನದಲ್ಲಿ ರಿಟರ್ನ್ 12-21 ಅದೇ 21 ಶತಮಾನದಲ್ಲಿ ಅದೇ ಅಣ್ಣ ಬಸವಣ್ಣನ ರೂಪದಲ್ಲಿ ದಿವಂಗತ ಬಿ ನಾರಾಯಣರವರು ಈ ಬಸವ ಕಲ್ಯಾಣ ಜನತೆಗೆ ಬಹಳ ಕೆಲಸವನ್ನು ಬಡವರಿಗಾಗಿ ಮಾಡಿದ್ದಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡುತ್ತೇನೆ. ಅದೇ ರೀತಿ ಇವತ್ತು ಸುಮಾರು ಆಕಾಂಕ್ಷಿಗಳ ಪಟ್ಟಿ ಇರಬಹುದು. ಎಲ್ಲ ಕೆಲವರು ನಮ್ಮ ಪಕ್ಷದವರು ಇದ್ದಾರೆ, ಎಲ್ಲರೂ ನಮ್ಮ ಸಹೋದರಿದ್ದಾರೆ. ಆದರೆ ಪಕ್ಷ ಯಾರಿಗೂ ಗುರುತಿಸ್ತೋ ಅನ್ನುವುದು ತಪ್ಪದ. ಇವತ್ತು ಅವ್ರ ಹಕ್ಕದ. ಯಾಕಂದ್ರೆ 5 ವರ್ಷ ಸಲುವಾಗಿ ನಾವೆಲ್ಲರೂ ಓಟ್ ಹಾಕಿದ್ದೇವೆ. ಅಷ್ಟು ವರ್ಷದವರೆಗೆ 5 ವರ್ಷ ಸಲುವಾಗಿ ನಾವು ಓಟ್ ಮಾಡಿದ್ದೇವೆ ನಾರಾಯಣ ಸಾಹೇಬ್ರಿಗೆ. ಇವತ್ತು ಆಕಸ್ಮಿಕ ಮರಣದಿಂದ ಅವರು ಸಾವನ್ನು ಒಪ್ಪಿದ್ದಾರೆ. ನಮ್ಮ ಮೋಯಿನ್ ಅವ್ರು ಹೇಳಿದಾಗೆ ಅವರೇನು ಆಕ್ಸಿಡೆಂಟ್ ಅಲ್ಲೇ ಸತ್ತಿಲ್ಲ. ಅವ್ರ ಸಾವು ಇವತ್ತು ಕೊರೋನಾ ಟೈಮ್ನಲ್ಲಿ ನಾವು ಭಯ ಪಡ್ತಾ ಇದ್ದೀವಿ, ಮಾಸ್ಕ್ ಹಾಕೊಂಬಲ್ದೇನೆ ಓಡಾಡ್ತಾ ಇದ್ದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ಜನರ ಮಧ್ಯೆ ಭಯ ಅಂಬದೇ ಅವ್ರಿಗಿದ್ದಿಲ್ಲ. ನಮ್ದು ಬಾಬರ್ ಅಂತಿದ್ದು ಹುಡುಗ, ನಮ್ಮ ಕಾಂಗ್ರೆಸ್ ಹುಡುಗ ಪ್ರತಿದಿನ ಅವ್ರ ಜನರ ಮಧ್ಯದಾಗೆ ನಮ್ಮ ಮೈನಾರಿಟಿ ಜನರ ಜೊತೆ ಸುಮಾರು ಜನರು ನಮ್ಮ ಯೂತ್ ಕಾಂಗ್ರೆಸ್ ಆಗಲಿ ಅವ್ರ ಅಭಿಮಾನಿಗಳ ಜೊತೆ ಡೈಲಿ 10-12 ಎರಡಕ್ಕೂ ಕೂಡ ಅವರು ಊಟ ಮಾಡಿದಂಥ ಸಂದರ್ಭ ನಾವು ಕಣ್ಣಲ್ಲಿ ನೋಡಿದೆವು. ಅವ್ರಿಗೆ ಒಂದೇ ಒಂದು ಹುಚ್ಚಿತ್ತು, ಬಸವ ಕಲ್ಯಾಣದಲ್ಲಿ ಯಾರು ಗರೀಬರು, ಯಾರು ಹಸಿವಿನಿಂದ ನಳಬಾರದು. ಏನು ಅಣ್ಣ ಬಸವಣ್ಣರ ಒಂದು ಸಂಕಲ್ಪ ಇತ್ತು, ಅದೇ ಒಂದು ನಿರಂತರ ಸಂಕಲ್ಪವನ್ನು ದಿವಂಗತ ಶಾಸಕರಾದಂಥ ಬಿ ನಾರಾಯಣರವರು ಅವ್ರು ಹಾಕಿಕೊಟ್ಟ ಹಾದಿಯಲ್ಲೇ ನಡೆದುಕೊಂಡ ಒಂದು ನಮ್ಮ ನೆಚ್ಚಿನ ನಾಯಕರು ಇದ್ರು. ದುರ್ದೈವ ಇವತ್ತು ಬಸವ ಕಲ್ಯಾಣ ಬಡವಾಗಿದೆ. ಏನ್ ಮಾಡಬೇಕು ನೋಡ್ರಿ, ಇವತ್ತು ಬಂಗಾರ ಗರೀಬರು ಬಂಗಾರ ಹಾಕೊಂಡ್ರು ಟೆಸ್ಟ್ ಮಾಡ್ತಾರೆ, ಇದು ಬಂಗಾರನೋ ಇಲ್ಲ ಅಂತೇಳಿ. ಸಾವುಕಾರ ಹೆಣ್ಮಗಳು ಡೂಪ್ಲಿಕೇಟ್ ಬಂಗಾರ ಹಾಕೊಂಡ್ರು ಇದು ಚಿನ್ನ ಅದ ಅಂತೇಳಿ ಕಾನ್ಫಿಡೆಂಟ್ ಮಾಡ್ತಾರೆ. ಅದೇ ರೀತಿ ಇವತ್ತು ನಮ್ಮೆಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ. ನಮ್ಮ ದಿಲೀಪ್ ಶಿಂದೆ ಅವರಿದ್ದಾರೆ, ಬಸವರಾಜ್ ತಪ್ಪಲಿ ಇದ್ದಾರೆ, ಸುಧಾಕರ್ ಗುರ್ಜಾರ್ ಇದ್ದಾರೆ, ಶಂಕರ್ ಜಮಾದಾರ್ ಸರ್ ಇದ್ದಾರೆ. ನಮ್ದೆಲ್ಲ ಇಲ್ಲಿ ಸುಮಾರು ಕೌನ್ಸಿಲರ್ಗಳು ಕೂಡ ಇದ್ದಾರೆ. ನಮ್ದೆಲ್ಲ ಒಂದೇ ಒಂದು ಬೇಡಿಕೆ ಇದೆ, ಇವತ್ತು ಬಸವ ಕಲ್ಯಾಣಕ್ಕೆ ಅನ್ಯಾಯವಾಗೋದನ್ನು ತಡೆಗಟ್ಟಬೇಕು ನಾವು. ಇದು ಒಂದು ಏನದ ಅವಕಾಶ ಅವರು ಒಂದೇನೋ ಒಂದು ಇದು ಇದೆ, ಯತ್ರ ನಾರ್ಯಸ್ತು ಪೂಜಂತೆ ರಮಂತೆ ತತ್ರ ದೇವತಃ, ಅರ್ಥಾತ್ ಜಹ ನಾರಿ ಕಾ ಪೂಜಾ ಹೋತಾ ಹೈ ವಾ ದೇವತಾ ವಿಚಾರಣೆ ಕರ್ತಾ ಹೈ ಅಂತೇಳಿ ಅಂತ ಒಂದು ಪೂಜ್ಯ ಮಾತೆಯ ಸ್ವರೂಪಿಯಾದಂತ ನಮ್ಮ ಮಾಲಾ ಬಿ ನಾರಾಯಣರವರಿಗೆ
ಅವ್ರ ಹಕ್ಕಿದೆ. ಇವತ್ತು ಅವ್ರು ಹೇಳ್ತಾರೆ, ಅವ್ರು ಯಾಕೆ ಕೇಳ್ಬೇಕ್ರಿ ಟಿಕೆಟ್? ನೋಡ್ರಿ, ಇವತ್ತು ನಾವ್ ಹೇಳ್ಬಾರ್ದು, ಈಗ ರಾಜಕೀಯ ಮನ್ಸ ಇಲ್ಲ, ಅದು ಸರಿನೂ ಇಲ್ಲ. ನಮಗೆ ಡ್ಯಾಮೇಜ್ ಆಗೋದು ಬೇಡ. ಎಲ್ಲರೂ ಒಂದೇ ಒಂದು ನಮ್ಮ ಇಂಟೆನ್ಷನ್, ದಿವಂಗತ ಬಿ ನಾರಾಯಣರವರ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ನಾವೆಲ್ಲ ಸುಮಾರು ನಮ್ಮ ಕೌನ್ಸಿಲರ್ಗಳು ಕೂಡ ಅವ್ರದ್ದೊಂದು ಡಿಮ್ಯಾಂಡ್ ಇದೆ. ಎಲ್ಲರೂ ಕೂಡ ಅವರಿಗೆ ಮನವರಿಕೆ ಮಾಡಿ ಕೊಡಬೇಕು. ಏನಾದರೂ ಈ ಒಂದು ಟಿಕೆಟ್ ಮಿಸ್ ಆಯ್ತಂದ್ರೆ ಇವತ್ತು ಹೈಕಮಾಂಡ್ಗೆ ಬಹಳ ತಲೆನೋವಾಗುತ್ತೆ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೇನೆ. ನೋಡ್ರಿ, ಇವತ್ತು ಕೋಳಿ ಸಮಾಜದಿಂದ ಏಕೈಕ MLA ದಿವಂಗತ ಬಿ ನಾರಾಯಣರಾವ್ 224 ಕ್ಷೇತ್ರದಲ್ಲಿ ಕೇವಲ ಒಂದೇ ಒಂದು MLA ಇವತ್ತು ಆರಿಸಿ ಬಂದಿದ್ದಾರೆ. ಇವತ್ತು ಅವರಿಗೆ ಒಂದು ವೇಳೆ ಅನ್ಯಾಯವಾಗ್ತಾ ಇದ್ರೆ ಇವತ್ತು ಪೂರ ರಾಜ್ಯದಾದಂತಹ ಕೋಳಿ ಸಮಾಜ ಕೂಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡುತ್ತೇನೆ. ಇವತ್ತು ನೋಡ್ರಿ, 4 ಜನ ಬಂದಾರ, 6 ಜನ ಬಂದಾರ, ಇರ್ಲಿ ಬಿಡ್ರಿ. ಇವತ್ತು ಕಾಂಗ್ರೆಸ್ ಪಕ್ಷದಿಂದ ನಮ್ಮ ದಿವಂಗತ ಬಿ ನಾರಾಯಣ ಸಾಹೇಬರು MLA ಆಗಿದ್ದಾರೆ. ಇವತ್ತು ಆ ಸ್ಥಾನವನ್ನು ತುಂಬಬೇಕಾದ್ರೆ ಅವ್ರ ಕುಟುಂಬದಂತಹ ಶ್ರೀಮತಿ ಮೇಡಮ್ ಮಾಲಾ ಬಿ ನಾರಾಯಣ ಅವರಿಗೆ ಟಿಕೆಟ್ ಕೊಟ್ಟಿದಾಗ ಮಾತ್ರ ಈ ಒಂದು ಸಮಾಜಕ್ಕೆ ಗೌರವ ಕೊಟ್ಟಂತ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ನಾಯಕರ ಬಗ್ಗೆ ಹೇಳಬೇಕಾದ್ರೆ ಬಹಳ ಇದೆ. ಇದ್ರ ಬಗ್ಗೆ ನಾವಿಲ್ಲ, ಇಷ್ಟು ಸಣ್ಣ ಹುಡುಗ ಕೂಡ ಹೇಳಕ ಏನು ದೊಡ್ಡ ವಿಷಯ ಇಲ್ಲ. ಆದ್ರೂ ನಮ್ದು ಒಂದೇ ಡಿಮಾಂಡ್ ಇದೆ, ನಾವೆಲ್ಲ ಒಗ್ಗಟ್ಟಿನಿಂದ ಇವತ್ತು ನಮ್ಮ ಶಂಕರ್ ಜಮಾದಾರ್ ಇದ್ದಾರೆ, ನಮ್ಮ ಶಾಂತಾಬಾ ಜಿ ಪಾಟೀಲ್ ಅವರಿದ್ದಾರೆ, ಮೇಡಮ್ ಅವರಿದ್ದಾರೆ, ನಮ್ಮ ಗೌತಮ್, ಎಲ್ಲರೂ ಕೂಡ ನಾವೆಲ್ಲ ಒಂದೇ ಮನೆಯ ಮಕ್ಕಳು. ಎಲ್ಲರ ಕರ್ತವ್ಯ ಇದೆ, ನಾವೆಲ್ಲ ಒಂದೇ ಪ್ಲಾಟ್ಫಾರ್ಮ್ ನಿಂತ್ಕೊಂಡು ನಮ್ದು ಒಂದೇ ಒಂದು ಗುರಿ ಇರಬೇಕು. ಮೇಡಮ್ ಅವರಿಗೆ ನಾವು ವಿಧಾನಸಭಾಕ್ಕೆ ಕಳಿಸೋರಿಗೆ ನಿದ್ದೆ ಮಾಡುವುದಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪಣ ತೊಟ್ಟು, ನಮ್ಮ ಗಿರೀಶ್ ಅಣ್ಣವರು ಕೂಡ ಈಗ ಬಂದಿದ್ದಾರೆ, ಅವರಿಗೂ ಕೂಡ ನಾವು ತುಂಬ ಹೃದಯದಿಂದ ಸ್ವಾಗತ ಮಾಡುತ್ತಾ, ಮತ್ತೆ ಇದೇ ತರ ನಿಮ್ಮ ಜೊತೆ ಒಂದೇ ಒಂದು ಏನಂತಾರೆ, ಒಂದೇ ಒಂದು ಧರ್ಮ ನಿಮ್ಮ ಜೊತೆ ಇದೆ ಅಂತ ತಿಳ್ಕೊಬೇಡ್ರಿ. ಪ್ರತಿಯೊಬ್ಬ ಜಾತಿ ಧರ್ಮ ಪ್ರತಿಯೊಂದು ಎಲ್ಲರೂ ಕೂಡ ನಿಮ್ಮ ಜೊತೆ ಇದ್ದಾರೆ. ನೀವು ಧೈರ್ಯ ಕಳೆದುಕೊಳ್ಬೇಡಿ. ನಿಮ್ಮೆಲ್ಲ ಅಣ್ಣ ತಮ್ಮರು ಮಕ್ಕಳ ತರ ನಾವೆಲ್ಲ ನಿಮ್ಮ ಬೆನ್ನಿಗೆ ನಿಂತು ಪ್ರತಿಯೊಂದು ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಿಮ್ಮ ಬೆನ್ನಿಗೆ ಬೆನ್ನೆಲುಬಾಗಿ ಕೆಲಸ ಮಾಡ್ತೇವೆ. ಮತ್ತು ತನು ಮನ ಧನ ನಾವೆಲ್ಲ ಚಂದನೂ ಮಾಡ್ತೇವೆ, ಹೆದರಲ್ಲ ನಾವು. ಯಾಕಂದ್ರೆ ನೀವು ಇವತ್ತು ಟಿಕೆಟ್ ತಪ್ಪಿಸ್ಲತ್ತಾರೆ. ಯಾಕಂತಂದ್ರೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂತೇಳಿ ಅವರೆಲ್ಲ ಗಾಡಿ ಗೋಡ ಜನರೆಲ್ಲ ಖರೀದಿ ಮಾಡಿ ಇವತ್ತು ಅವ್ರು ಎಲೆಕ್ಷನ್ ಮಾಡ್ತಾರೆ. ಬಟ್ ಜನರು ತಕ್ಕ ಪಾಠ ಕಲಿಸುವಂತ ಸೂಕ್ತ ಸಮಯ ಇದೆ. ಅದಕ್ಕಾಗಿ ನೀವು ಯಾರು ಹೆದರಬೇಡ್ರಿ, ನಾವು ನಿಮ್ಮ ಜೊತೆ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಕ್ಕಂತ ವಾಲ್ಮೀಕಿ ಕನಕೂರು ಸಾಹೇಬರಿಗೆ ಮತ್ತೊಂದು ಸಲ ಧನ್ಯವಾದ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. यहाँ पर बसवा कल्याण में 50 साल से कांग्रेस गुम गया था। बी नारायण राव साहब यहाँ आकर बसवा कल्याण को आकर रात दिन काम कर घर घर को एक दिन भी उन्होंने अपना बसवा कल्याण काम से नहीं छोड़े। जिस दिन पहले एक दिन फर्स्ट टाइम जो हारे 13 का इलेक्शन, नेक्स्ट दिन यहाँ बसवा कल्याण में एक मैरिज फंक्शन में अटेंड हुए थे। उस दिन से जीतने तक उन्होंने कांग्रेस से छोड़कर नहीं गए। वैसे एक अच्छे से अच्छे नाम बसवा कल्याण में एक हिस्ट्री होकर गए सो आदमी को हम सिद्धरामैया साहब को रिक्वेस्ट करेंगे कि ऐसे आदमी को टिकट नहीं दिया तो तुम किनको देने वाले हैं। हम सब जने यहाँ पर मिलकर यही आवाज करेंगे, क्योंकि हमारे बी नारायण राव का काम अगर देखा तो हम बहुत उनका ऐसा MLA, मैं भी 20-25 साल से मैं राजकीय में हूँ, ऐसा MLA हमको काम पर भी नहीं मिले। हम कभी हमारे कर्नाटक में नहीं, बसवा कल्याण में तो छोड़ो, ऐसे अच्छे MLA को छोड़कर हम ये बसवा कल्याण के लोग, मैं मल्लम्मा को मैं आश्वासन देता हूँ कि तुम यहाँ पर तुम्हारे पीछे बसवा कल्याण के पूरे तमाम लोग है तुम्हारे पीछे। तुम जरा भी सोचने का यहाँ पर जरा भी सोचने का तुम कोशिश मत करो, हम तुम्हारे साथ है, सब समाज के लोग यहाँ पर साथ है। मैं इतना गर्व से कहना चाहता हूँ मैं ये साल को कि गए पेड़ में हमारे को लिंगायत के वोट नहीं मिले थे, मगर ये बार को जो अनुभव मंडप के बारे में उन्होंने साहब जो चर्चा करे विधानसभा में, ये बार को हमको लिंगायत के वोट भी आने का उम्मीद है। ये बार को बहुत लोग वोट देने के लिए रेडी है। ये बार को हम 65,000 से ज्यादा वोट लेंगे हम, ये मुझे 100% भरोसा है। यही बात हम सिद्धरामैया साहब को आज बताएंगे कि इनको टिकट देना ही देना सर, हम तुमको
हम तुमको एमएलए एक कैंडिडेट हम पर हम कर्नाटक विधानसभा को हम भेजते, हम मल्लम्मा अक्का को हम वोट भी देंगे और नोट भी देंगे। हम घर घर को हम जाकर वोट भी लेते हैं, हम नोट भी लेते हैं। हम अक्का के लिए चंदा कर हम उनको जिताने वाले हैं। इसलिए हम सब जने, हमारे जितने भी आए हुए हैं यहाँ पर, सब जने भाइयों को मैं और माँ को विनती करता हूँ, आज हम अच्छा मौका मिला है, हम सिद्धरामैया साहब हम आए हैं, हम सब उनको हाथ जोड़कर विनती करेंगे कि हमारे मल्लम्मा अक्का को टिकट दो बोलकर हम सब जने रिक्वेस्ट करेंगे। और हमारे रिक्वेस्ट को सम्मान्य सिद्धरामैया साहब ये हमारा रिक्वेस्ट को वाइबर जाने नहीं देंगे बोलकर मुझे भी एक गर्व है। तो भगवान का मर्जी है और आगे क्या क्या होता है देखेंगे। मैं इतना बात कर मेरे बात को समाप्त करता हूँ। जय हिंद, जय कर्नाटक, जय भीम। ಅಂಥವ್ರ ಮಗಳಿದ್ದಾರೆ, ಅವರು ದಿಟ್ಟ ಹೋರಾಟಗಾರತಿ, ಬಹಳ ಬುದ್ಧಿವಂತಿಕೆ, ಎಲ್ಲ ರೀತಿ ಸಂಪನ್ಮೂಲರಾಗಿದ್ದಾರೆ. ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಇವತ್ತು ನಾವು ಅವ್ರ ಜೊತೆಯಲ್ಲಿ ಅವರಿಗೆ ಸಹಕಾರ ಕೊಡ್ಬೇಕಂತ ಹೇಳಿ ಅವ್ರು ಬಹಳ ನೊಂದ್ಕೊಂಡು ಯಾವ ರೀತಿ ಆಗ್ತದೋ ಏನಿಲ್ಲೋ ನಮ್ಮ ನಾರಾಯಣರಾವ್ ಸಾಹೇಬ್ರು ಹೋದ್ಮೇಲೆ ಅಂತ ಹೇಳಿ ಬಹಳ ಅವ್ರು ಅವಾಗವಾಗ ಬಹಳ ದುಃಖದಲ್ಲಿ ಇರ್ತಾರೆ. ದಯಮಾಡಿ ಅಕ್ಕೋರೆ ನಿಮ್ಮ ಜೊತೆಲಿ ಇಡೀ ಬಸವ ಕಲ್ಯಾಣ ಹಿಂದುಳಿದ ಜನ ಎಲ್ಲರೇ, ಹಿಂದುಳಿದಲ್ಲ ಇಡೀ ಬಸವ ಕಲ್ಯಾಣ ನಿಮ್ಮ ಜೊತೆಲಿ ಇದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳುತ್ತಾ ಮುಂದೆ ನಮ್ಮ ಇವರು ಒಂದೆರಡು ಮಾತಾಡ್ತಾರೆ. उस शख्स का नाम लेना बहुत जरूरी है। वासियों के लिए, दलितों के लिए, माइनॉरिटीज के लिए अपनी जिंदगी को जो है दान दे दिया, वक्फ कर दिया, जिसका नाम है बी नारायण राव साहब। वैसे शख्स का नाम लेना आज बहुत जरूरी है, क्योंकि आप देखते हैं कि जब इलेक्शन आता है तो इलेक्शन से पहले जो बिहेवियर रहता है लोगों का, जो कैंडिडेट्स का, जो वोट लेने से पहले जो उनका बर्ताव रहता है, स्वभाव रहता है, लेकिन जब वोट लेने के बाद हम सब मिलकर चुनकर उनको लाने के बाद में उनका स्वभाव बहुत और 10 गुना ज्यादा उनको जो है लोगों से कांटेक्ट करने का, मिलने का आसान हो गया था। तो ये स्वभाव के साथ उन्होंने अपने पूरे 2.5 साल अपने एमएलएशिप के लिए गुजारे। मगर शायद ये ऊपर वाले को, ईश्वर को, अल्लाह को पसंद नहीं था कि ऐसा शख्स जो गरीबों के लिए लड़ता था, ऐसा शख्स जो मजलूमों के लिए, ऐसा शख्स जो आदिवासियों के लिए, दलितों के लिए, बैकवर्ड्स, माइनॉरिटीज की आवाज बनकर जो है गूंजता था, वो शख्स आज हमारे बीच में नहीं है। ये हमारे लिए बहुत अफसोस का दिन है। आज जो हमको हमारे एमएलए साहब हमारे बीच में नहीं, तो इसका मतलब ये है कि आज हमारी आवाज, हम जिसको सुनाना चाहते हैं, वो आवाज हमारे सामने कोई नजर नहीं आ रही है, सिवाय एक शख्स के। वो जैसा बी नारायण साहब गरीबों के लिए आवाज उठाते थे और अपने क्या बोलेंगे, अपने आप का ख्याल ना रखते हुए, वो अभी आप मिसाल के तौर पे लॉकडाउन था, कोरोना था, उसमें मैं उनके साथ हमेशा रहता था, तो मैं जो हुआ है वही बताऊंगा। उनके साथ में जो लोग रहा करते थे उनसे आप पूछिए, अपने पेट की, अपनी रोटी की कभी फिक्र नहीं करे, बल्कि यही बोलते थे, यही सोचते थे कि अगर जल्दी सो गया तो लोग जो है परेशान रहते, मैं सबको सुलाकर मैं जब सोना बोलकर, उनकी जो फिक्र ये रहती थी। तो पूरे कॉन्स्टिट्यूंसी के अंदर ऐसे ही एमएलए की जरूरत है जो गरीबों के लिए मदद करता हो। लेकिन आज वो हमारे बीच में नहीं, लेकिन हम एक शख्स है जो हमारे बीच में उसी तरह का रोल अदा कर सकता है, वो है हमारे मल्लम्मा मैडम। मल्लम्मा मैडम को हम सपोर्ट करना है, गौतम भाई को हम सपोर्ट करना है और उनकी जो है ताकत बनना है, और आने वाले दिनों में जो है हम उनको जो है शक्ति देकर जो है उनको विधानसभा में भेजना है। मैं आप सब से हाथ जोड़कर रिक्वेस्ट करता हूँ, इल्तिजा करता हूँ, सिर्फ मैं एक कम्युनिटी की बात नहीं है, हर कम्युनिटी के लिए उन्होंने काम किया। हमारे कम्युनिटी के लिए तो हमारे अब तक के सबसे फेवरेट लीडर माइनॉरिटीज के अगर कोई है तो वो बी नारायण राव साहब हैं। बी नारायण राव साहब हैं, करोड़ों रुपए का राशन बांटे हम लोगों को। बहुत सी जो एक अगर छोटा आदमी भी अगर आता है, एक बच्चा भी आता है, एक ऑटो चलाने वाला आता, कोई भी आता, तो बगैर उनकी मदद करे कि उनको जो है खाली हाथ उनको कभी नहीं भिजाया। तो ये स्वभाव था उनका, मगर हमारे साथ में उन्होंने नहीं, तो ऐसे ही स्वभाव का जो है शख्स हमको हमारे आगे की फ्यूचर की लीडरशिप के लिए चाहिए। तो मैं आप सबसे गुजारिश करता हूं, और एक बसव कल्याण के लिए जब इनका इंतकाल हुआ था 24 सितंबर को, 24 सितंबर को,
तो मैं दूसरे तो छोड़िए, मैं अपनी कम्युनिटी की बात करता हूँ। हमको ऐसा महसूस हो रहा था कि हमारे घर से, माइनॉरिटीज के हर घर से एक अपने घर का हमने बुजुर्ग खो दिया है। हमारे घर से एक बड़ा बुजुर्ग हमारे घर से चला गया है। ये हमारे अंदर फीलिंग्स थे, ये हमारे अंदर एहसासात थे। तो मैं आप सबसे रिक्वेस्ट करता हूँ, हमारे को अभी एक पैटर्न जो डी नारायण साहब ने जो सेट किया है, वो एक पैटर्न जो दलित है, बैकवर्ड्स है, माइनॉरिटीज है, ये सबको मिलकर जो है इकट्ठा होकर जब अगर हम कोई काम करेंगे तो डेफिनेटली पक्का हम कामयाब हो सकते हैं। कोई एक कम्युनिटी मिलकर खाली लीड करना चाहे तो ये नामुमकिन है, ये मुमकिन नहीं है। आपको जोश में आना पड़ेगा, आपको जो है हौसला दिलाना पड़ेगा। और मैं तो इससे पहले भी जब मैडम का इंटरव्यू हुआ था तो मैं पर्सनली जाकर पूरे पैनल के सामने बोला था कि हमको ना पैसा चाहिए, ना हमको इलेक्शन में कोई चीज नहीं चाहिए। हम मैडम को जो है लाएंगे और हमारे जेबों में अगर कुछ है तो हम वो निकाल कर जो है उनको जो है इलेक्शन जिताने के लिए हम वो पैसा लगाकर इलेक्शन जिताएंगे उनको बोलकर। तो मैं सबसे रिक्वेस्ट करता हूँ, गुजारिश करता हूँ, हम सब हर कम्युनिटी मिलकर हम वन साइडेड हमको जो है काम करना है, मेहनत करना है। और उससे पहले आज जो हमारे सिद्धरामैया साहब जो हमारे कर्नाटक के लीडर ऑफ अपोजिशन है वो आ रहे हैं, तो हम सबको जो है यूनिटी के साथ इकट्ठा होकर जो है पूरा एक हमारी शक्ति बताना है और उनको एक भरोसा दिलाना है, आश्वासन देना है कि आप सिर्फ बी फॉर्म दीजिए, हम आपको एमएलए देंगे बोलकर जो है ये आश्वासन दिलाना है। मैं छोटा हूँ, आप सब सीनियर हैं, मैं माफी चाहता हूँ अगर कुछ, लेकिन मेरी हाथ जोड़ के रिक्वेस्ट है, मैं हाथ जोड़ता हूँ, मल्लम्मा मैडम का हाथ हम सब मिलकर मजबूत करेंगे और हम जरूर जो है मैडम को एमएलए बनाएंगे। और हमारे आज के दिन का जो हमारा काम है, हम आज हमारे सिद्धरामैया सर यहाँ से जब जाएंगे तो उन्होंने जब गाड़ी में बैठेंगे तो उनको 100% भरोसा होना चाहिए कि मल्लम्मा इज द बेस्ट कैंडिडेट फॉर बसो कल्याण। इतना कहते हुए मैं आप सबका शुक्रिया अदा करता हूँ, सभी का, और वाल्मीकि सर भी यहाँ पर है, मैं सबका शुक्रिया करता हूँ। और अगर कुछ बात मैंने गलत कही है तो मैं उसके लिए माफी चाहता हूँ। जय हिंद, जय कर्नाटका, जय कांग्रेस।